ಸೊ ಕೆಡಿ ಸಿನಿಮಾದ ಒಂದು ಸಾಂಗ್ ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಮಾಡ್ತಾ ಇದೆ. ಇವತ್ತು ಧ್ರುವ ಸರ್ಜಾ ಅವರ ಮನೆ ಮುಂದೆ ಸಾಕಷ್ಟು ಭಕ್ತಗಣ ನೆರೆದಿದೆ. ಪುಟ್ಟ ಪುಟ್ಟ ಮಕ್ಕಳುಗಳು ಕೂಡ ಕೆಡಿ ಸಿನಿಮಾದ ಸಾಂಗ್ಗೆ ಡಾನ್ಸ್ ಅನ್ನ ಹಾಡಿದ್ರು. ಎಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ ಕೂಡ. ಸೊ ಧ್ರುವ ಸರ್ ನನ್ನ ಜೊತೆಗಿದ್ದಾರೆ, ಏನು ಹೇಳ್ತಾರೆ, ಎಷ್ಟು ಖುಷಿನ ವ್ಯಕ್ತಪಡಿಸ್ತಾರೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಹಲೋ ಸರ್, ಹೇಗಿದ್ದೀರಾ? ಸೂಪರ್ ಆಗಿದೆ ಮೇಡಮ್. ಎಷ್ಟು ಖುಷಿ ಅನಿಸ್ತಾ ಇದೆ, ಬಿಕಾಸ್ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ಆ ಒಂದು ಭಕ್ತಿ ಸಾಂಗಿಗೆ ಡಾನ್ಸ್ ಆಡಿದ್ದು ಒಂದು ರೀತಿಯಾಗಿ ಎಲ್ಲರೂ ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ. ಒಂದು ಸಾಂಗ್ ಒಂದು ಸಿನಿಮಾದಲ್ಲಿ ಯಶಸ್ಸನ್ನ ಕಾಣ್ತು ಅಂದರೆ ಸಿನಿಮಾ ಅರ್ಧ ಸಕ್ಸಸ್ ಕಂಡ ಹಾಗೆ. ಎಷ್ಟು ಖುಷಿ ಇದೆ ನಿಮಗೆ? ಖುಷಿಗಿಂತ ಭಯ ಜಾಸ್ತಿ ಇದೆ ಜೆನ್ಯೂನ್ ಆಗಿ. ಎಲ್ಲರೂ ಅವ್ರವ್ರ ಓನ್ ಸ್ಟೆಪ್ಸ್ ಮಾಡ್ತಾರೆ. ನಮ್ಮದು ವೀಡಿಯೋ ಸಾಂಗ್ ಬಿಟ್ಟಾಗ ಅದನ್ನು ಮ್ಯಾಚ್ ಮಾಡಬೇಕಲ್ಲ. ಸೊ 100% ನಮ್ಮ ಮೋಹನ್ ಮಾಸ್ಟರ್ ಚೆನ್ನಾಗಿ ಮಾಡಿಸಿದ್ದಾರೆ ವಿಡಿಯೋ ಸಾಂಗಲ್ಲಿ. ಪ್ರೇಮ್ ಸರ್ ಬಿಟ್ಟಿಲ್ಲ. ಬಟ್ ಆದ್ರೂ ತುಂಬಾ ಖುಷಿ ಆಗುತ್ತೆ ಮೇಡಮ್. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂದಾಗ, ಎಸ್ಪೆಷಲಿ ನನ್ನ ಮಗಳು ಈ ಸಾಂಗ್ ಕೇಳಿದ್ರೇ ಇವಾಗ ತಿಂಡಿ ತಿನ್ನೋದು, ಊಟ ಮಾಡೋದು. ಯೂಶ್ವಲಿ ಎಲ್ಲರೂ ಸಿಕ್ಕಿದಾಗ ತುಂಬ ಜನ ಹೇಳ್ತಾಯಿದ್ರು ಪೇರೆಂಟ್ಸು, ನಿಮ್ಮ ಖರಾಬು ಸಾಂಗ್ ಕೇಳಿದ್ರೇ ಮಕ್ಕಳು ಡ್ಯಾನ್ಸ್ ತಿಂಡಿ ತಿನ್ನೋದು, ಊಟ ಮಾಡೋದು ಅಂತ. ಬಟ್ ನನ್ನ ಮಗಳು ಶರಣ್ ಸರ್ ಸಾಂಗ್ ಕೇಳಿಕೊಂಡು ಇವಾಗ ಫಸ್ಟ್ ಟೈಮ್ ತಿರ್ಗಿ ನನ್ನ ಸಾಂಗ್ಗೆ ಕೇಳ್ತಿರೋದು. ಸೊ ರಿಯಲಿ ಹ್ಯಾಪಿ. ಫೆಬ್ರವರಿ 14ಗೂ ಕೂಡ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ. ಸೊ ಆ ಸಾಂಗ್ ಬಗ್ಗೆ ಸಾಂಗ್ Feb 14th ಅಂದರೆ ಇಟ್ ವಿಲ್ ಬಿ ಅ ಲವ್ ಸಾಂಗ್. ಇನ್ನು ಒಂದು ವಾರ. ಒಂದು ಲಿರಿಕ್ಸ್ ಹೇಳ್ಬಿಡಿ ನಮ್ಮ ರಿಪಬ್ಲಿಕ್ ಕನ್ನಡ ಮುಖಾಂತರ ಎಕ್ಸ್ಕ್ಲೂಸಿವ್ ಆಗಲಿ. ಅದೇ February 14th ಹೇಳ್ಬಿಡ್ತೀನಿ ಮೇಡಮ್. ಇನ್ನು ಕೆಡಿ ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದೆ, ಸಾಕಷ್ಟು ಭರವಸೆ ಇದೆ. ಧ್ರುವ ಸರ್ಜಾ ಅಂತ ಹೇಳಿದ್ರೆ ಮಾಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ತಲೆಯಲ್ಲೂ ಕೂಡ ಕೂತ್ಕೊಂಡಿರುತ್ತೆ. ಅದ್ರ ಜೊತೆಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ಪಕ್ಕಾ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಸಿನಿಮಾದ ಮುಖಾಂತರ ಏನು ಭರವಸೆ ಕೊಡ್ತೀರಾ, ಏನು ಪ್ರಾಮಿಸ್ ಮಾಡ್ತೀರಾ? ಇಲ್ಲ, ಡೈಲಾಗ್ಸ್ ಅನ್ನೋದು ಒಂದು ಡೆಫಿನೆಟ್ಲಿ ಒಂದು ಟ್ರೀಟ್ ಇರುತ್ತೆ. ಪ್ರೇಮ್ ಸರ್ ತುಂಬಾ ಚೆನ್ನಾಗಿ ಬರ್ಸಿದ್ದಾರೆ. ನಮ್ಮ ಗಾಂಧಿಯವರ ಜನ್ಮದಿನ ಬೇರೆ ಇವತ್ತು, ನಮ್ಮ ಡೈಲಾಗ್ ರೈಟರ್ ಜನ್ಮದಿನ ಇವತ್ತು. ಸೊ ತುಂಬ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ರೆ ಇಡೀ ಎಂಟೈರ್ ಟೀಮು ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಇನ್ನು ಜಾಸ್ತಿ ಸಿನಿಮಾ ಬಗ್ಗೆ ಹೇಳಲ್ಲ, ಅದು ಟೀಮ್ ಜೊತೆ ಕೂತ್ಕೊಂಡಾಗ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರೆ. ಆಲ್ ದ ವೆರಿ ಬೆಸ್ಟ್. ಇನ್ನೊಂದು ಸಾಂಗ್ಗೆ February 14th ವೆಯ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಫ್ಯಾನ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಒಂದು ಸೂಪರ್ ಲವ್ ಸಾಂಗ್ಗೋಸ್ಕರ ಅಂತ ಹೇಳ್ತಾ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಸೊ ಕೆಡಿ ಸಿನಿಮಾದ ಒಂದು ಸಾಂಗ್ ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಮಾಡ್ತಾ ಇದೆ. ಇವತ್ತು ಧ್ರುವ ಸರ್ಜಾ ಅವರ ಮನೆ ಮುಂದೆ ಸಾಕಷ್ಟು ಭಕ್ತಗಣ ನೆರೆದಿದೆ. ಪುಟ್ಟ ಪುಟ್ಟ ಮಕ್ಕಳುಗಳು ಕೂಡ ಕೆಡಿ ಸಿನಿಮಾದ ಸಾಂಗ್ಗೆ ಡಾನ್ಸ್ ಅನ್ನ ಹಾಡಿದ್ರು. ಎಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ ಕೂಡ. ಸೊ ಧ್ರುವ ಸರ್ ನನ್ನ ಜೊತೆಗಿದ್ದಾರೆ, ಏನು ಹೇಳ್ತಾರೆ, ಎಷ್ಟು ಖುಷಿನ ವ್ಯಕ್ತಪಡಿಸ್ತಾರೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಹಲೋ ಸರ್, ಹೇಗಿದ್ದೀರಾ? ಸೂಪರ್ ಆಗಿದೆ ಮೇಡಮ್. ಎಷ್ಟು ಖುಷಿ ಅನಿಸ್ತಾ ಇದೆ, ಬಿಕಾಸ್ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ಆ ಒಂದು ಭಕ್ತಿ ಸಾಂಗಿಗೆ ಡಾನ್ಸ್ ಆಡಿದ್ದು ಒಂದು ರೀತಿಯಾಗಿ ಎಲ್ಲರೂ ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ. ಒಂದು ಸಾಂಗ್ ಒಂದು ಸಿನಿಮಾದಲ್ಲಿ ಯಶಸ್ಸನ್ನ ಕಾಣ್ತು ಅಂದರೆ ಸಿನಿಮಾ ಅರ್ಧ ಸಕ್ಸಸ್ ಕಂಡ ಹಾಗೆ. ಎಷ್ಟು ಖುಷಿ ಇದೆ ನಿಮಗೆ? ಖುಷಿಗಿಂತ ಭಯ ಜಾಸ್ತಿ ಇದೆ ಜೆನ್ಯೂನ್ ಆಗಿ. ಎಲ್ಲರೂ ಅವ್ರವ್ರ ಓನ್ ಸ್ಟೆಪ್ಸ್ ಮಾಡ್ತಾರೆ. ನಮ್ಮದು ವೀಡಿಯೋ ಸಾಂಗ್ ಬಿಟ್ಟಾಗ ಅದನ್ನು ಮ್ಯಾಚ್ ಮಾಡಬೇಕಲ್ಲ. ಸೊ 100% ನಮ್ಮ ಮೋಹನ್ ಮಾಸ್ಟರ್ ಚೆನ್ನಾಗಿ ಮಾಡಿಸಿದ್ದಾರೆ ವಿಡಿಯೋ ಸಾಂಗಲ್ಲಿ. ಪ್ರೇಮ್ ಸರ್ ಬಿಟ್ಟಿಲ್ಲ. ಬಟ್ ಆದ್ರೂ ತುಂಬಾ ಖುಷಿ ಆಗುತ್ತೆ ಮೇಡಮ್. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂದಾಗ, ಎಸ್ಪೆಷಲಿ ನನ್ನ ಮಗಳು ಈ ಸಾಂಗ್ ಕೇಳಿದ್ರೇ ಇವಾಗ ತಿಂಡಿ ತಿನ್ನೋದು, ಊಟ ಮಾಡೋದು. ಯೂಶ್ವಲಿ ಎಲ್ಲರೂ ಸಿಕ್ಕಿದಾಗ ತುಂಬ ಜನ ಹೇಳ್ತಾಯಿದ್ರು ಪೇರೆಂಟ್ಸು, ನಿಮ್ಮ ಖರಾಬು ಸಾಂಗ್ ಕೇಳಿದ್ರೇ ಮಕ್ಕಳು ಡ್ಯಾನ್ಸ್ ತಿಂಡಿ ತಿನ್ನೋದು, ಊಟ ಮಾಡೋದು ಅಂತ. ಬಟ್ ನನ್ನ ಮಗಳು ಶರಣ್ ಸರ್ ಸಾಂಗ್ ಕೇಳಿಕೊಂಡು ಇವಾಗ ಫಸ್ಟ್ ಟೈಮ್ ತಿರ್ಗಿ ನನ್ನ ಸಾಂಗ್ಗೆ ಕೇಳ್ತಿರೋದು. ಸೊ ರಿಯಲಿ ಹ್ಯಾಪಿ. February 14ಗೂ ಕೂಡ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ. ಸೊ ಆ ಸಾಂಗ್ ಬಗ್ಗೆ ಸಾಂಗ್ Feb 14th ಅಂದರೆ ಇಟ್ ವಿಲ್ ಬಿ ಅ ಲವ್ ಸಾಂಗ್. ಇನ್ನು ಒಂದು ವಾರ. ಒಂದು ಲಿರಿಕ್ಸ್ ಹೇಳ್ಬಿಡಿ ನಮ್ಮ ರಿಪಬ್ಲಿಕ್ ಕನ್ನಡ ಮುಖಾಂತರ ಎಕ್ಸ್ಕ್ಲೂಸಿವ್ ಆಗಲಿ. ಅದೇ February 14th ಹೇಳ್ಬಿಡ್ತೀನಿ ಮೇಡಮ್. ಇನ್ನು ಕೆಡಿ ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದೆ, ಸಾಕಷ್ಟು ಭರವಸೆ ಇದೆ. ಧ್ರುವ ಸರ್ಜಾ ಅಂತ ಹೇಳಿದ್ರೆ ಮಾಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ತಲೆಯಲ್ಲೂ ಕೂಡ ಕೂತ್ಕೊಂಡಿರುತ್ತೆ. ಅದ್ರ ಜೊತೆಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ಪಕ್ಕಾ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಸಿನಿಮಾದ ಮುಖಾಂತರ ಏನು ಭರವಸೆ ಕೊಡ್ತೀರಾ, ಏನು ಪ್ರಾಮಿಸ್ ಮಾಡ್ತೀರಾ? ಇಲ್ಲ, ಡೈಲಾಗ್ಸ್ ಅನ್ನೋದು ಒಂದು ಡೆಫಿನೆಟ್ಲಿ ಒಂದು ಟ್ರೀಟ್ ಇರುತ್ತೆ. ಪ್ರೇಮ್ ಸರ್ ತುಂಬಾ ಚೆನ್ನಾಗಿ ಬರ್ಸಿದ್ದಾರೆ. ನಮ್ಮ ಗಾಂಧಿಯವರ ಜನ್ಮದಿನ ಬೇರೆ ಇವತ್ತು, ನಮ್ಮ ಡೈಲಾಗ್ ರೈಟರ್ ಜನ್ಮದಿನ ಇವತ್ತು. ಸೊ ತುಂಬ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ರೆ ಇಡೀ ಎಂಟೈರ್ ಟೀಮು ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಇನ್ನು ಜಾಸ್ತಿ ಸಿನಿಮಾ ಬಗ್ಗೆ ಹೇಳಲ್ಲ, ಅದು ಟೀಮ್ ಜೊತೆ ಕೂತ್ಕೊಂಡಾಗ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರೆ. ಆಲ್ ದ ವೆರಿ ಬೆಸ್ಟ್. ಇನ್ನೊಂದು ಸಾಂಗ್ಗೆ February 14th ವೆಯ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಫ್ಯಾನ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಒಂದು ಸೂಪರ್ ಲವ್ ಸಾಂಗ್ಗೋಸ್ಕರ ಅಂತ ಹೇಳ್ತಾ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ.
ಸೊ ಕೆಡಿ ಸಿನಿಮಾದ ಒಂದು ಸಾಂಗ್ ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಮಾಡ್ತಾ ಇದೆ. ಇವತ್ತು ಧ್ರುವ ಸರ್ಜಾ ಅವರ ಮನೆ ಮುಂದೆ ಸಾಕಷ್ಟು ಭಕ್ತಗಣ ನೆರೆದಿದೆ. ಪುಟ್ಟ ಪುಟ್ಟ ಮಕ್ಕಳುಗಳು ಕೂಡ ಕೆಡಿ ಸಿನಿಮಾದ ಸಾಂಗ್ಗೆ ಡ್ಯಾನ್ಸ್ ಅನ್ನ ಹಾಡಿದ್ರು. ಎಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ ಕೂಡ. ಸೊ ಧ್ರುವ ಸರ್ ನನ್ನ ಜೊತೆಗಿದ್ದಾರೆ, ಏನು ಹೇಳ್ತಾರೆ, ಎಷ್ಟು ಖುಷಿನ ವ್ಯಕ್ತಪಡಿಸ್ತಾರೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಹೆಲೋ ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್. ಎಷ್ಟು ಖುಷಿ ಅನಿಸ್ತಾ ಇದೆ, ಬಿಕಾಸ್ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ಆ ಒಂದು ಭಕ್ತಿ ಸಾಂಗಿಗೆ ಡ್ಯಾನ್ಸ್ ಆಡಿದ್ದು. ಒಂದು ರೀತಿಯಾಗಿ ಎಲ್ಲರೂ ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ. ಒಂದು ಸಾಂಗ್ ಒಂದು ಸಿನಿಮಾದಲ್ಲಿ ಯಶಸ್ಸನ್ನ ಕಾಣ್ತು ಅಂದರೆ ಸಿನಿಮಾ ಅರ್ಧ ಸಕ್ಸಸ್ ಕಂಡ ಹಾಗೆ. ಎಷ್ಟು ಖುಷಿ ಇದೆ ನಿಮಗೆ? ಖುಷಿಗಿಂತ ಭಯ ಜಾಸ್ತಿ ಇದೆ ಜೆನ್ಯೂನ್ ಆಗಿ. ಎಲ್ಲರೂ ಅವ್ರವ್ರ ಓನ್ ಸ್ಟೆಪ್ಸ್ ಮಾಡ್ತಾರೆ. ನಮ್ಮದು ವೀಡಿಯೋ ಸಾಂಗ್ ಬಿಟ್ಟಾಗ ಅದನ್ನು ಮ್ಯಾಚ್ ಮಾಡಬೇಕಲ್ಲ. ಸೊ 100% ನಮ್ಮ ಮೋಹನ್ ಮಾಸ್ಟರ್ ಚೆನ್ನಾಗಿ ಮಾಡಿಸಿದ್ದಾರೆ ವಿಡಿಯೋ ಸಾಂಗಲ್ಲಿ. ಪ್ರೇಮ್ ಸರ್ ಬಿಟ್ಟಿಲ್ಲ. ಬಟ್ ಆದ್ರೂ ತುಂಬಾ ಖುಷಿ ಆಗುತ್ತೆ ಮೇಡಮ್. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದಾಗ, ಎಸ್ಪೆಷಲಿ ನನ್ನ ಮಗಳು ಈ ಸಾಂಗ್ ಕೇಳಿದ್ರೇ ಇವಾಗ ತಿಂಡಿ ತಿನ್ನೋದು, ಊಟ ಮಾಡೋದು. ಯೂಶ್ವಲಿ ಎಲ್ಲರೂ ಸಿಕ್ಕಿದಾಗ ತುಂಬ ಜನ ಹೇಳ್ತಾಯಿದ್ರು ಪೇರೆಂಟ್ಸು, ನಿಮ್ಮ ಖರಾಬು ಸಾಂಗ್ ಕೇಳಿದ್ರೇ ಮಕ್ಕಳು ಡ್ಯಾನ್ಸ್ ತಿಂಡಿ ತಿನ್ನೋದು, ಊಟ ಮಾಡೋದು ಅಂತ. ಬಟ್ ನನ್ನ ಮಗಳು ಶರಣ್ ಸರ್ ಸಾಂಗ್ ಕೇಳಿಕೊಂಡು ಇವಾಗ ಫಸ್ಟ್ ಟೈಮ್ ತಿರ್ಗಾ ನನ್ನ ಸಾಂಗ್ಗೆ ಕೇಳ್ತಿರೋದು. ಸೊ ರಿಯಲಿ ಹ್ಯಾಪಿ. ಫೆಬ್ರವರಿ 14ಗೂ ಕೂಡ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ. ಸೊ ಆ ಸಾಂಗ್ ಬಗ್ಗೆ ಅದೇ ಸಾಂಗ್ Feb 14th ಅಂದರೆ ಇಟ್ ವಿಲ್ ಬಿ ಅ ಲವ್ ಸಾಂಗ್. ಇನ್ನೇನು ಒಂದು ವಾರ. ಒಂದು ಲಿರಿಕ್ಸ್ ಹೇಳ್ಬಿಡಿ ನಮ್ಮ ರಿಪಬ್ಲಿಕ್ ಕನ್ನಡ ಮುಖಾಂತರ ಎಕ್ಸ್ಕ್ಲೂಸಿವ್ ಆಗಲಿ. ಅದೇ February 14th ಹೇಳ್ಬಿಡ್ತೀನಿ ಮೇಡಮ್. ಇನ್ನು ಕೆಡಿ ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದೆ, ಸಾಕಷ್ಟು ಭರವಸೆ ಇದೆ. ಧ್ರುವ ಸರ್ಜಾ ಅಂತ ಹೇಳಿದ್ರೆ ಮಾಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ತಲೆಯಲ್ಲೂ ಕೂಡ ಕೂತ್ಕೊಂಡಿರುತ್ತೆ. ಅದ್ರ ಜೊತೆಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ಪಕ್ಕಾ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಸಿನಿಮಾದ ಮುಖಾಂತರ ಏನು ಭರವಸೆ ಕೊಡ್ತೀರಾ, ಏನು ಪ್ರಾಮಿಸ್ ಮಾಡ್ತೀರಾ? ಇಲ್ಲ, ಡೈಲಾಗ್ಸ್ ಅನ್ನೋದು ಒಂದು ಡೆಫಿನೆಟ್ಲಿ ಒಂದು ಟ್ರೀಟ್ ಇರುತ್ತೆ. ಪ್ರೇಮ್ ಸರ್ ತುಂಬಾ ಚೆನ್ನಾಗಿ ಬರ್ಸಿದ್ದಾರೆ. ನಮ್ಮ ಗಾಂಧಿಯವರ ಜನ್ಮದಿನ ಬೇರೆ ಇವತ್ತು, ನಮ್ಮ ಡೈಲಾಗ್ ರೈಟರ್ ಜನ್ಮದಿನ ಇವತ್ತು. ಸೊ ತುಂಬ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ರೆ ಇಡೀ ಎಂಟೈರ್ ಟೀಮು ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಇನ್ನು ಜಾಸ್ತಿ ಸಿನಿಮಾ ಬಗ್ಗೆ ಹೇಳಲ್ಲ, ಅದು ಟೀಮ್ ಜೊತೆ ಕೂತ್ಕೊಂಡಾಗ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರೆ. ಆಲ್ ದ ವೆರಿ ಬೆಸ್ಟ್. ಇನ್ನೊಂದು ಸಾಂಗ್ಗೆ February 14th ವೆಯ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಫ್ಯಾನ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಒಂದು ಸೂಪರ್ ಲವ್ ಸಾಂಗ್ಗೋಸ್ಕರ ಅಂತ ಹೇಳ್ತಾ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಸೊ ಕೆಡಿ ಸಿನಿಮಾದ ಒಂದು ಸಾಂಗ್ ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಮಾಡ್ತಾ ಇದೆ. ಇವತ್ತು ಧ್ರುವ ಸರ್ಜಾ ಅವರ ಮನೆ ಮುಂದೆ ಸಾಕಷ್ಟು ಭಕ್ತಗಣ ನೆರೆದಿದೆ. ಪುಟ್ಟ ಪುಟ್ಟ ಮಕ್ಕಳುಗಳು ಕೂಡ ಕೆಡಿ ಸಿನಿಮಾದ ಸಾಂಗ್ಗೆ ಡ್ಯಾನ್ಸ್ ಅನ್ನ ಹಾಡಿದ್ರು. ಎಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ ಕೂಡ. ಸೊ ಧ್ರುವ ಸರ್ ನನ್ನ ಜೊತೆಗಿದ್ದಾರೆ, ಏನು ಹೇಳ್ತಾರೆ, ಎಷ್ಟು ಖುಷಿನ ವ್ಯಕ್ತಪಡಿಸ್ತಾರೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಹೆಲೋ ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್. ಎಷ್ಟು ಖುಷಿ ಅನಿಸ್ತಾ ಇದೆ, ಬಿಕಾಸ್ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ಆ ಒಂದು ಭಕ್ತಿ ಸಾಂಗಿಗೆ ಡ್ಯಾನ್ಸ್ ಆಡಿದ್ದು. ಒಂದು ರೀತಿಯಾಗಿ ಎಲ್ಲರೂ ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ. ಒಂದು ಸಾಂಗ್ ಒಂದು ಸಿನಿಮಾದಲ್ಲಿ ಯಶಸ್ಸನ್ನ ಕಾಣ್ತು ಅಂದರೆ ಸಿನಿಮಾ ಅರ್ಧ ಸಕ್ಸಸ್ ಕಂಡ ಹಾಗೆ. ಎಷ್ಟು ಖುಷಿ ಇದೆ ನಿಮಗೆ? ಖುಷಿಗಿಂತ ಭಯ ಜಾಸ್ತಿ ಇದೆ ಜೆನ್ಯೂನ್ ಆಗಿ. ಎಲ್ಲರೂ ಅವ್ರವ್ರ ಓನ್ ಸ್ಟೆಪ್ಸ್ ಮಾಡ್ತಾರೆ. ನಮ್ಮದು ವೀಡಿಯೋ ಸಾಂಗ್ ಬಿಟ್ಟಾಗ ಅದನ್ನು ಮ್ಯಾಚ್ ಮಾಡಬೇಕಲ್ಲ. ಸೊ 100% ನಮ್ಮ ಮೋಹನ್ ಮಾಸ್ಟರ್ ಚೆನ್ನಾಗಿ ಮಾಡಿಸಿದ್ದಾರೆ ವಿಡಿಯೋ ಸಾಂಗಲ್ಲಿ. ಪ್ರೇಮ್ ಸರ್ ಬಿಟ್ಟಿಲ್ಲ. ಬಟ್ ಆದ್ರೂ ತುಂಬಾ ಖುಷಿ ಆಗುತ್ತೆ ಮೇಡಮ್. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದಾಗ, ಎಸ್ಪೆಷಲಿ ನನ್ನ ಮಗಳು ಈ ಸಾಂಗ್ ಕೇಳಿದ್ರೇ ಇವಾಗ ತಿಂಡಿ ತಿನ್ನೋದು, ಊಟ ಮಾಡೋದು. ಯೂಶ್ವಲಿ ಎಲ್ಲರೂ ಸಿಕ್ಕಿದಾಗ ತುಂಬ ಜನ ಹೇಳ್ತಾಯಿದ್ರು ಪೇರೆಂಟ್ಸು, ನಿಮ್ಮ ಖರಾಬು ಸಾಂಗ್ ಕೇಳಿದ್ರೇ ಮಕ್ಕಳು ಡ್ಯಾನ್ಸ್ ತಿಂಡಿ ತಿನ್ನೋದು, ಊಟ ಮಾಡೋದು ಅಂತ. ಬಟ್ ನನ್ನ ಮಗಳು ಶರಣ್ ಸರ್ ಸಾಂಗ್ ಕೇಳಿಕೊಂಡು ಇವಾಗ ಫಸ್ಟ್ ಟೈಮ್ ತಿರ್ಗಾ ನನ್ನ ಸಾಂಗ್ಗೆ ಕೇಳ್ತಿರೋದು. ಸೊ ರಿಯಲಿ ಹ್ಯಾಪಿ. February 14ಗೂ ಕೂಡ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ. ಸೊ ಆ ಸಾಂಗ್ ಬಗ್ಗೆ ಅದೇ ಸಾಂಗ್ Feb 14th ಅಂದರೆ ಇಟ್ ವಿಲ್ ಬಿ ಅ ಲವ್ ಸಾಂಗ್. ಇನ್ನೇನು ಒಂದು ವಾರ. ಒಂದು ಲಿರಿಕ್ಸ್ ಹೇಳ್ಬಿಡಿ ನಮ್ಮ ರಿಪಬ್ಲಿಕ್ ಕನ್ನಡ ಮುಖಾಂತರ ಎಕ್ಸ್ಕ್ಲೂಸಿವ್ ಆಗಲಿ. ಅದೇ February 14th ಹೇಳ್ಬಿಡ್ತೀನಿ ಮೇಡಮ್. ಇನ್ನು ಕೆಡಿ ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದೆ, ಸಾಕಷ್ಟು ಭರವಸೆ ಇದೆ. ಧ್ರುವ ಸರ್ಜಾ ಅಂತ ಹೇಳಿದ್ರೆ ಮಾಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ತಲೆಯಲ್ಲೂ ಕೂಡ ಕೂತ್ಕೊಂಡಿರುತ್ತೆ. ಅದ್ರ ಜೊತೆಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ಪಕ್ಕಾ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಸಿನಿಮಾದ ಮುಖಾಂತರ ಏನು ಭರವಸೆ ಕೊಡ್ತೀರಾ, ಏನು ಪ್ರಾಮಿಸ್ ಮಾಡ್ತೀರಾ? ಇಲ್ಲ, ಡೈಲಾಗ್ಸ್ ಅನ್ನೋದು ಒಂದು ಡೆಫಿನೆಟ್ಲಿ ಒಂದು ಟ್ರೀಟ್ ಇರುತ್ತೆ. ಪ್ರೇಮ್ ಸರ್ ತುಂಬಾ ಚೆನ್ನಾಗಿ ಬರ್ಸಿದ್ದಾರೆ. ನಮ್ಮ ಗಾಂಧಿಯವರ ಜನ್ಮದಿನ ಬೇರೆ ಇವತ್ತು, ನಮ್ಮ ಡೈಲಾಗ್ ರೈಟರ್ ಜನ್ಮದಿನ ಇವತ್ತು. ಸೊ ತುಂಬ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ರೆ ಇಡೀ ಎಂಟೈರ್ ಟೀಮು ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಇನ್ನು ಜಾಸ್ತಿ ಸಿನಿಮಾ ಬಗ್ಗೆ ಹೇಳಲ್ಲ, ಅದು ಟೀಮ್ ಜೊತೆ ಕೂತ್ಕೊಂಡಾಗ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರೆ. ಆಲ್ ದ ವೆರಿ ಬೆಸ್ಟ್. ಇನ್ನೊಂದು ಸಾಂಗ್ಗೆ February 14th ವೆಯ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಫ್ಯಾನ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಒಂದು ಸೂಪರ್ ಲವ್ ಸಾಂಗ್ಗೋಸ್ಕರ ಅಂತ ಹೇಳ್ತಾ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ.